ಹಲೋ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ನೀವು ತುಂಬ ಇಷ್ಟಪಡ್ತೀರಾ, ಸೊ ಹಾಗಾಗಿ ಆ್ಯಂಡ್ ನನ್ನ ಚಾನಲಲ್ಲಿ ಜಾಸ್ತಿ ಜನ ವ್ಯೂವರ್ಸ್ ಬರೋದೇ ಡೈಲಿ ವ್ಲಾಗ್ಸ್ ನೋಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ಸ್ವಲ್ಪ ಲೇಟಾಗಿದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ಫ್ರೈಡೇ, ಟೈಮ್ ಬಂದು ಆಲ್ಮೋಸ್ಟ್ 10:30 ಆಗ್ತದೆ. ಇನ್ನೂ ಕಾಫಿ ಕುಡ್ದಿಲ್ಲ, ಏನೂ ಇಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದಾಯಿತು. ನಾನು ನೈಟು ಲೇಟಾಗಿ ಮಲ್ಕೊಂಡಿದ್ದೇನೆ, 1st ಜಾನ್ ಅಲ್ವಾ. ಸೊ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಸ್ವಲ್ಪ ರಿಚುವಲ್ಸ್ ಎಲ್ಲ ಇತ್ತು, ನಂದು ಏನೇನೋ ಬರೆಯೋದು ಮಾಡೋದು ಕೆಲಸಗಳೆಲ್ಲ ಇತ್ತು. ಸೊ ಮಾಡಿ ಮಲ್ಗೋಷ್ಟರಲ್ಲಿ 11:30 ಸಮಥಿಂಗ್ ಆಗಿತ್ತು ಅನಿಸುತ್ತೆ. ಸೊ ಅದೆಲ್ಲ ಮುಗಿಸಿ ನಾನು ಮಲ್ಕೊಂಡು ಆ್ಯಂಡ್ ಅರ್ಲಿ ಮಾರ್ನಿಂಗ್ ನನಗೆ 5ಗೇನೋ ಎಚ್ಚರ ಆಯಿತು. ನನಗೇನೋ ಒಂದು ಅಲಾರಾಮ್ ಇಟ್ಕೊಂಡಿದ್ದೆ, ಏನೋ ಒಂದು ಕೆಲಸಕ್ಕೆ ನೆನಪು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಫೋನ್ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಳೋ ಮುಂಚೆ ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿ ಒಂದು 1/2 hour ಅದಾದಮೇಲೆ ಮಲ್ಕೊಂಡೆ. ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು. ನಾನು ಇವಾಗ ಎದ್ದಿದ್ದಾಯಿತು. ಸೊ ಬನ್ನಿ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡುವ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಡೈಲಿ ವ್ಲಾಗ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿರೋ ಕಾರಣ. ಆ್ಯಂಡ್ ತುಂಬ ಜನ ಹೊಸ ಜಾಬ್ ಸಿಕ್ಕೋದಕ್ಕೆ ಕಂಗ್ರ್ಯಾಚುಲೇಷನ್ ಮೆಸೇಜ್ ಹಾಕಿದ್ರಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವರು ತಪ್ಪು ತಿಳ್ಕೊಂಡಿದ್ದೀರಾ, ಲೈಕ್ 30% ಡಿಸ್ಕೌಂಟ್ ಅಂದರೆ 777 ಅಂದರೆ ಆಫ್ಟರ್ 30% ಡಿಸ್ಕೌಂಟೇ 777 ಐ ಆಮ್ ಚಾರ್ಜಿಂಗ್ ಇವಾಗ. ಸೊ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಬೇಗ ಬುಕ್ ಮಾಡ್ಕೊಳ್ಳಿ, ಮೇಲ್ ಮಾಡಿ, ಡೀಟೇಲ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಜಾಯ್ನ್ ಆಗ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹೋಪ್ ನಿಮ್ಮ 2026 ದಿ ಬೆಸ್ಟ್ ಇಯರ್ ಆಗಿರಲಿ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಇಯರ್ ಚೇಂಜ್ ಆಗ್ತಿರುತ್ತೆ, ಬಟ್ ಇಯರ್ ಜೊತೆಗೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ಡೈಲಿ ವ್ಲಾಗ್. ಇವತ್ತು ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡುವ. ಸೊ ಇದು ನನ್ನ ಟೈಮ್ ಬಂದ್ಬಿಟ್ಟು ವಿಷನ್ ಬೋರ್ಡ್ಗೆ ಅಂತ ಎತ್ತಿಟ್ಟಿದ್ದೀನಿ ಆಯಿತಾ. ಬೆಳಗ್ಗೆ ಎದ್ದು ವಿಷನ್ ಬೋರ್ಡ್ನ ಕನ್ನಡಿ ಮುಂದೆ ಈ ಥರ ನಿಂತ್ಕೊಂಡು ಅಲ್ಲಿ ನೋಡಿಕೊಂಡು ಡೈಲಿ ಈ ಥರ ಮಾತಾಡ್ಕೋತೀನಿ. ಅಂದರೆ ನನ್ನ ಡ್ರೀಮ್ಸ್ ಬಗ್ಗೆ ಆಗ್ತಿದೆ, ಹೆಂಗೆ ಆಗಬೇಕು ಅಂತೆಲ್ಲನೂ ಹೇಳ್ಕೊತೀನಿ. ಸೊ ದಟ್ಸ್ ಮೈ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಇವಾಗಂತೂ. ದಟ್ ಈಸ್ ಮ್ಯಾಂಡೇಟ್ರಿ, ಎವ್ರಿ ಸಿಂಗಲ್ ಡೇ ನಾನು ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ತಕ್ಕನಂಗೆ ಆ್ಯಕ್ಷನ್ಸ್ ಕೂಡ ತಗೋತಾ ಇದ್ದೀನಿ. ಸೊ ಡೈಲಿ 1 by 1 ಆಗದೇ ಇರೋದ್ರ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಂಡ. ನೀವು ಕೂಡ ನಿಮ್ಮ ವಿಷನ್ ಬೋರ್ಡ್ನ ಡೈಲಿ ನೋಡಿ. ನಿಮ್ಗೆ ಏನಾರು ಅಫರ್ಮೇಷನ್ ಹೇಳಬೇಕು ಅನ್ಸಿದ್ರೆ ಡೈಲಿ ಹೇಳ್ಕೊಳ್ಳಿ. ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೋಡ್ಬೋದು ಡೈಲಿ, ನೋ ಪ್ರಾಬ್ಲಮ್. ವಿಷನ್ ಬೋರ್ಡ್ನ ಬೇರೆಯವ್ರು ನೋಡ್ಬೋದು ಅಂದರೆ ಖಂಡಿತವಾಗ್ಲೂ ನೋಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾದ್ರು ಸಪ್ರೇಟಾಗಿ ಯಾರು ನೋಡಬಾರ್ದು ಅಂತಿದ್ರೆ ಖಂಡಿತವಾಗ್ಲೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಎಂಥದ್ದು ಪ್ರಾಬ್ಲಮ್ ಇಲ್ಲ. ಅಥವಾ ಯಾರು ನೋಡಂಗಿದ್ರೆ ಖಂಡಿತವಾಗ್ಲೂ ನೋಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಅದನ್ನೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬುಕ್ ಬೇರೆ, ಜೊತೆಗೆ ಮಂತ್ಲಿ ಮ್ಯಾಜಿಕ್ ಬುಕ್ ಬೇರೆ, ಎರಡು ಸಪ್ರೇಟ್ ಬುಕ್ಕು ಒಂದೇ ಬುಕ್ಕಲ್ಲಿ ಬರೆಯೋಂಗಿಲ್ಲ. 555 ಮೆಥಡ್ಗೆ ಏನಾದ್ರು ಹೊಸ ಬುಕ್ ಇಡಬೇಕು ಅಂದರೆ ಖಂಡಿತವಾಗ್ಲೂ ಹೊಸ ಬುಕ್ ಇಟ್ಕೊಳ್ಳಿ. ಇಲ್ಲ ಅಂದರೆ ಗ್ರ್ಯಾಟಿಟ್ಯೂಡ್ ಬುಕ್ಕಲ್ಲೇ ಲಾಸ್ಟಲ್ಲಿ ಒಂದಷ್ಟು ಪೇಜಸ್ನ ಬಿಟ್ಟು ನೀವು ಅಲ್ಲಿಂದ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇದು 2 ಕ್ವಶನ್ ನಂಗೆ ರೀಸೆಂಟಾಗಿ ಬಂದಿದ್ದಂಥದ್ದು. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಹೋಪ್ ನೀವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ. ಸೊ ಸ್ವಲ್ಪ ವೆಜಿಟೇಬಲ್ಸ್ ತರಿಸಿದ್ದೀನಿ. ಪನ್ನೀರ್ ಒಂದು ಆ್ಯಂಡ್ ಟೊಮೆಟೊ ಇಷ್ಟಕ್ಕೆ 23 rupees ಗೈಸ್. ಆ್ಯಂಡ್ 6 eggs, ಯಾವಾಗಲೂ ಅಲ್ಲಿಂದನೇ ತರಿಸೋದು ಸೇಮ್. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದು 9 rupees. ಆ್ಯಂಡ್ ಸೋಯಾ ಚಂಕ್ಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಮಿಲ್ಕ್ ಕೂಡ ತರಿಸಿದೆ. ಸೊ ಇಷ್ಟಕ್ಕೂ ಸೇರಿ 245 rupees ಆಯಿತು. ಈ ಕಡೆ ಕಾಫಿಗೆ ಮಾಡ್ಕೋತಾ ಇದ್ದೀನಿ, ಆಲ್ಮೋಸ್ಟ್ ಕುದ್ದಿದೆ. ನಾನು 2 days ಒನ್ಸ್ ಅಥವಾ 3 days 2.5 days ಒಂದ್ಸಲ ಮಿಲ್ಕ್ ತರಿಸ್ತೀನಿ ಮನೇಲಿದ್ದಾಗ. ಕಾಫಿ ಪೌಡ್ರು ಮತ್ತು ಜಾಗ್ರಿನ ಹಾಕಿದ್ದೀನಿ. ಬಿಸಿ ಕಾಫಿ ಕುಡಿಯೋಣ. ತುಂಬ ಚಳಿ ಇದೆ ಗೈಸ್, ವೆದರ್ ಅಂತೂ ಕ್ರೇಜಿ ಇದೆ. ಏನಂತ ಗೊತ್ತಿಲ್ಲ, ಫುಲ್ ಚಳಿ ಆಗ್ತದೆ ವೆದರ್ ಬರ್ತಾ. ನಾನೀಗ ಈ ವೆಜಿಟೇಬಲು ಇಷ್ಟನ್ನು ಹಾಕ್ಕೊಂಡು ಒಂದು ಗ್ರೇವಿ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ. ರೈಸಿಗೆ ಇಟ್ಕೊಂಡ್ರೆ ಲಂಚ್ ರೆಡಿ ಆಗುತ್ತೆ. ಸೊ ಫಸ್ಟು ಬಂದು ಆಯಿಲು. ಇದನ್ನು ಹೆಂಗೆ ಮಾಡ್ತಿದ್ರೆ ಕೆಲವರು ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಂಡು ಕೂಡ ಹಾಕ್ತಾರೆ, ಬಟ್ ಇವಾಗ ಅಷ್ಟೆಲ್ಲ ಬೇಡ, ಒಂದೇ ಸಲ ಹಾಕಿದ್ರೆ ಬೆಟರ್ ಅಂತ ನಂಗೆ ಅನಿಸುತ್ತೆ. ಸ್ವಲ್ಪ ಸಾಸಿವೆ ಆ್ಯಂಡ್ ಜೀರಿಗೆ ನಿಮಗೆ ಆಪ್ಷನಲ್ ಮಾತ್ರ, ಬೇಕಿದ್ರೆ ಹಾಕೋಬೋದು. ಇದಕ್ಕೆ ನೀವು ಸ್ವಲ್ಪ ಕಾಯಿ ತುರಿ ಕಾಯಿನ ಸಪ್ರೇಟಾಗಿ ರುಬ್ಬಿ ಸಹ ಹಾಕಿ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ.
ಸ್ವಲ್ಪ ಕರಿಬೇವು ಹಾಕೋತೀನಿ, ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ, ಅರಿಶಿನ ಮತ್ತು ನನ್ನ ಹತ್ರ ಒಂದು ಕರಿ ಪೌಡರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಬೇಕಿದ್ರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಆ್ಯಂಡ್ ಈ ಚಿಕ್ಕಡಿಕಾಯಿ ಏನಿರುತ್ತಲ್ಲ ಈ ಥರ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸೋಯಾಬೀನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ, ಪ್ರೋಟೀನ್ಗೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ರೈಸ್ ಮಾಡ್ಕೊಳ್ಳೋದು. ಇದನ್ನು ಏನೋ ಚಿಕ್ಕಡಿಕಾಯಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಅಥವಾ ನಿಮಗೆ ತುಂಬ ಸಾಂಬಾರು ಟೈಪ್ ಬೇಕಂದರೆ ಕಾಯಿ ತುರಿ ಹಾಕಿದ್ರೆ ಗಟ್ಟಿಯಾಗಿ ಸಾಂಬಾರು ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಳ್ಳಿ. ಚಪಾತಿ, ಪೂರಿ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ರೈಸ್ ಜೊತೆ ತಿನ್ನೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಸ್ವಲ್ಪ ಮೆತ್ತಗಾದ ಮೇಲೆ ಇದನ್ನು ಹಾಕಿ ಒಂದು 3 ವಿಸಿಲ್ ಹಾಗೆ ಕೂಗಿಸಿದ್ರೆ ಇಟ್ಸ್ ಡನ್. ಹೇಳ್ಬೇಕಂದ್ರೆ ಈ ಬಟ್ಟೆ 2 ಟೈಮ್ಸ್ ವಾಶ್ ಮಾಡಿರೋ ಬಟ್ಟೆಗಳಿದೆಲ್ಲನೂ ಟ್ರಿಪ್ಗೆ ಹೋಗಿ ಬಂದಿದ್ದು, ಹೋಗೋಕ್ಕೆ ಮುಂಚೆ ನಾನು ಹಾಕಿದ್ದು ಎಲ್ಲನೂ ಹಂಗಂಗೆ ಬಿಟ್ಟಿದ್ದೆ ಆಯಿತಾ. ಸೊ ಎಲ್ಲನೂ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಏನು ಗೊತ್ತಾ, ನಮ್ಮಲ್ಲಿ ತುಂಬಾ ಡಸ್ಟ್ ಬರುತ್ತೆ. ಅದು ಎಲ್ಲಿಂದ ಬರ್ತಿದೆ ಅಂತ ನಿಜ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಡಸ್ಟನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ಏನಾದ್ರು ಒಂದು ಸ್ವಲ್ಪ ನಿಮ್ಗೆ ಏನಾದ್ರು ಗೊತ್ತಿರೋ ಪ್ಲೀಸ್ ನನಗೆ ತಿಳಿಸ್ಕೊಡಿ. ಸ್ವಲ್ಪ ಅದನ್ನು ಏನು ಮಾಡಬೇಕಂತ ನಾನು ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಇವಾಗ. ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಈ ಟಾಪು ನಾನು ತೊಗೊಂಡಿದ್ದು ಬಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ 250 ರುಪೀಸ್ ಇದು. ಲಾಸ್ಟ್ ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ಊಟನ ಮಾಡಬೇಕು. ಟೈಮ್ ಬಂದು 1:20 ಸಮಥಿಂಗ್ ಆಗ್ತಿದೆ. ಲಿಪ್ ಬಾಮ್ ಹಾಕೋದೆ ಮರ್ತೋಗಿದೆ. ಊಟ is ready. ಆದಷ್ಟು ರೈಸ್ ಕಡಿಮೆನೇ ತಿಂತಾ ಇದ್ದೀನಿ ನಾನು. ಆ್ಯಂಡ್ ಕರಿ ಕೂಡ ರೆಡಿ ಆಗಿದೆ. ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಈ ಥರದ್ದನ್ನ ತಿಂತಾ ಇದ್ದೀನಿ. ಸೊ ಈ ಥರ ರೆಡಿ ಆಗಿದೆ. ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ. ಇಷ್ಟ. ಇವತ್ತಿನ್ನೇನು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಪ್ರೋಟೀನ್ಗಿದ್ದಿದೆ, ಚಿಕ್ಕಡಿ ವೆಜಿಟೇಬಲ್ಸ್ ಇದೆ, ರೈಸ್ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಸೋಯಾ ಸ್ಟಿಕ್ಸ್ ಇದೆ, ಅದನ್ನು ಹಾಕೊಂಡು ತಿಂತೀನಿ. ದಟ್ಸ್ ಇಟ್ ಮೈ ಊಟ. ಸೊ ನಂದು ಒಂದು ಸೆಷನ್ ಮುಗೀತು. ಆ್ಯಂಡ್ ಇವಾಗ 3:30 ಇನ್ನೊಂದು ಸೆಷನ್ ಇದೆ. ಇವಾಗ 3 o'clock ಆಗಿದೆ. ಆ ಗ್ಯಾಪಲ್ಲಿ ಪಾತ್ರೆ ಒಂದು ತೊಳೆದಿರಲಿಲ್ಲ ನಾನು, ಅದಕ್ಕೆ ಪಾತ್ರೆ ಸ್ವಲ್ಪ ವಾಶ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ಸೆಷನ್ ಆದಮೇಲೆ ನಾನೊಂದು ವಿಡಿಯೋ ಶೂಟ್ ಮಾಡಬೇಕು ಇವತ್ತು ಅಪ್ಲೋಡ್ ಮಾಡೋಕ್ಕೆ. ಒಂದು ಶಾಪಿಂಗ್ ಬ್ಲಾಗ್ ಬರ್ತೀನಿ, ಆಲ್ರೆಡಿ ನೋಡಿರ್ತೀರ. ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡ್ತೀನಿ. ಅದು ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅದಾದಮೇಲೆ ನನಗೆ 6 o'clock ಬಂದು ಸೆಷನ್ ಇದೆ, ಅದೊಂದು ಮುಗಿಸ್ಕೋಬೇಕು. ಜಾಸ್ತಿ ಏನು ಇಲ್ಲ ಪಾತ್ರೆ. ನೈಟು ಅಡುಗೆ ಮಾಡಿಲ್ಲ ನಾನು, ನೈಟು ಆಚೆ ತರಿಸ್ಕೊಂಡು ತಿಂದೆ ದೋಸೆ. ಆ್ಯಂಡ್ ಇವಾಗ ಬೆಳಗ್ಗೆ ಮಾಡಿದ ಅಷ್ಟೇ ಪಾತ್ರೆ ಇರೋದು. ಅಂದರೆ ಮನೇಲಿದ್ದಾಗ ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ನನಗಂತೂ. ಬಿಕಾಸ್ ನಾನು ಎದ್ದೊಳೋದು ಸ್ವಲ್ಪ ಲೇಟ್ ಆಗುತ್ತಲ್ವಾ, ಹಂಗೆ ಅಡುಗೆ ಮಾಡ್ತೀನಿ, ತಿಂತೀನಿ, ಎಡಿಟಿಂಗ್ ಇದ್ರೆ ಶೂಟಿಂಗ್ ಇದ್ರೆ ಎಲ್ಲ ಮಾಡ್ಬಿಡ್ತೀನಿ, ಹಂಗೆ ಟೈಮ್ ಆಗಿ ಹೋಗ್ಬಿಡುತ್ತೆ. ಬಟ್ ಸಮ್ ಟೈಮ್ಸ್ ಮನೇಲೂ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಡಿಫಿಕಲ್ಟ್ ಆಯ್ತಾ. ಮನೇಲಿರೋ ಹ್ಯಾಟ್ಸ್ ಆಫ್, ಇಟ್ಸ್ ನಾಟ್ ದಟ್ ಈಸಿ ಜಾಬ್. ಇಷ್ಟು ಪಾರ್ಸಲ್ ಇದೆ, ಇದನ್ನು ಅನ್ಬಾಕ್ಸ್ ಮಾಡಬೇಕು. ಎಲ್ಲ ಇವತ್ತೇ ಬಂದಿರೋದು. ನೆನ್ನೆ ಸ್ವಲ್ಪ, ಇವತ್ತು ಸ್ವಲ್ಪ ಬಂದಿದೆ. ಸೊ ಇಷ್ಟನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಇವತ್ತೇ ಪೋಸ್ಟ್ ಮಾಡ್ತೀನಿ. ಈ ವ್ಲಾಗ್ ಬರೋಕ್ಕೆ ಮುಂಚೆ ಇದು ಬಂದಿರುತ್ತೆ. ಸೊ ಚೆಕ್ಔಟ್ ಮಾಡಿ. ಸ್ವಲ್ಪ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀನಿ, ಪಾಪ್ಕಾರ್ನ್, ರಾಕ್ ಸಾಲ್ಟ್ದು. ಹೊಟ್ಟೆ ಹಸಿತಿದೆ ಯಾಕೋ ನನಗೆ ಸೆಷನ್ಸ್ ಬ್ಯಾಕ್ ಟು ಬ್ಯಾಕ್ ತೊಗೊಂಡು. ಸೊ ಹಾಗಾಗಿ
ಇಷ್ಟೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ದೆ, ಅದನ್ನೆಲ್ಲ ಹಾಲ್ ಮಾಡಿ ಹಾಕಿದ್ದಾಯಿತು. ಎಷ್ಟೊಂದು ಇತ್ತು ಗೊತ್ತಾ ಪ್ರಾಡಕ್ಟ್ಸ್, ಎಲ್ಲನೂ ಜೋಡಿಸಿ ಕಸ ಎಲ್ಲ ಆಚೆಗಿಟ್ಟು ಬಂದಿದ್ದೀನಿ. ಸೊ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ನನಗಿವಾಗ 6 ಒಂದು ಸೆಷನ್ ಇದೆ, ಅದನ್ನು ಮುಗಿಸಿ ಅದಾದಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ಇವತ್ತು ಪೋಸ್ಟ್ ಮಾಡಬೇಕು. ಸೊ ಹಿಂಗಿರುತ್ತೆ ನನ್ನ ಡೈಲಿ ರೋಟೀನ್. ಸಮ್ ಟೈಮ್ಸ್ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನ್ನ ಬಗ್ಗೆ ಎಲ್ಲ. ನಾನು ಸೊ ನೆಟ್ಫ್ಲಿಕ್ಸಲ್ಲಿ ಸೈಕಿಕ್ ಅಂತ ಒಂದು ಸೀರೀಸ್ ಇದೆ, ಅಂದರೆ ಒಂದು ಏನು ಕೊಲೆ ಆಗಿರುತ್ತೆ ಅಂಥದ್ದೊಂದನ್ನು ಕಂಡುಹಿಡಿಯೋ ಅಂಥ ಒಂದು ಸೀರೀಸ್. ಇದು ತುಂಬಾ ಚೆನ್ನಾಗಿದೆ, ತುಂಬ ಇಂಟೆಲಿಜೆಂಟಾಗಿ ಹೇಗೆ ಅದನ್ನು ಬ್ರೇಕ್ ಮಾಡ್ತಾರೆ ಅನ್ನೋದೇ ಒಂದು ಸೀರೀಸು. ಅದನ್ನು ವಾಚ್ ಮಾಡ್ತಿದ್ದೆ, ಸಕ್ಕತ್ತಾಗಿತ್ತು. ಊಟಕ್ಕೆ ಅಂತ ಬಂದ್ಬಿಟ್ಟು ಮಶ್ರೂಮ್ ಪಲಾವ್, ಇದು ನಾಟಿ ಸ್ಟೈಲ್ ಪಲಾವ್ ಆರ್ಡ್ರ್ ಮಾಡಿದ್ದೀನಿ. ಮತ್ತು ನಂಗೆ ನಿಜ ಮರ್ತೋಗಿದೆ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿ. ಮಶ್ರೂಮ್ ಯಾವುದೋ ಒಂದು ಇದೆ ಇದರಲ್ಲಿ, ಅದನ್ನೊಂದು ತರಿಸಿದ್ದೀನಿ. ರೈತಾ ಇದೆ. ಆ್ಯಂಡ್ ಇದು ನನ್ನ ಊಟ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಸೆಷನ್ ಇರೋ ಕಾರಣ ನಂಗೆ ಅಡುಗೆ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಇದನ್ನು ಆರ್ಡ್ರ್ ಮಾಡ್ಕೊಂಡು ತಿಂತಾಯಿನಿ. ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ. ತುಂಬ ಜನ ಕೇಳ್ತೀರಾ ಇಷ್ಟು ಜಂಕ್ ತಿಂತೀರಾ, ಹೆಂಗೆ ಸಣ್ಣ ಇರ್ತೀರಾ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಇಟ್ಸ್ ಗಾಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಹುಡ್ದಾಗಿಂದ ಹಾಗೆ ಇರೋದು. ಒಬ್ರೊಬ್ರು ಬಾಡಿ ಟೈಪ್ ಒಂಥರ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಇದ್ದೀನಿ. ಸೊ ಯಾ